ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಲೋಕ. ತುಂಬ ಜನ ಓವರಾಗಿ ಥಿಂಕ್ ಮಾಡ್ತಾ ಇರ್ತಾರೆ ಅಥವಾ ಅತಿಯಾದ ಆಲೋಚನೆಯನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಓವರ್ ಥಿಂಕಿಂಗ್ ಅಂತ ಅಂದರೆ ನಾಳೆ ಏನಾಗುತ್ತೋ, ಏನಾಗ್ಬಿಡುತ್ತೋ ನಮ್ಮ ಜೀವನ, ಅಥವಾ ಅವರು ನಮಗೆ ಹಾಗೆ ಮಾಡಿದರು, ಹೀಗೆ ಮಾಡಿದರು, ಅವನು ಹಾಳಾಗೋಗಲಿ, ಇವನು ಹಾಳಾಗೋಗಲಿ, ಅವರು ಹಾಳಾಗೋಗಲಿ, ಅಥವಾ ನಾಳೆ ದಿನ ನಮ್ಮದು ಏನು ಕೆಲಸಗಳಾಗುತ್ತೋ ಇಲ್ವೋ, ನಮ್ಮ ಭವಿಷ್ಯ ಏನಿದೆ ಗೊತ್ತಿಲ್ಲ, ಅಪ್ಪ ಭಯ ಆಗ್ತಾಯಿದೆ ಮುಂದಿನ ಜೀವನದ ಬಗ್ಗೆ, ಈ ಥರ ಕಂಟಿನ್ಯೂ ಆಗಿ ಥಿಂಕ್ ಮಾಡ್ತಾನೇ ಇರ್ತಾರೆ. ಆ ಒಂದು ಯೋಚನೆಗೆ ಒಂದು ಡೆಡ್ ಲೈನ್ ಅಂದರೆ ಡೆಡ್ ಪಾಯಿಂಟ್ ಅನ್ನೋದೇ ಇರಲ್ಲ. ಕಂಟಿನ್ಯೂ ಆಗಿ ತಲೆಯಲ್ಲಿ ವಿಚಾರಗಳ ಒಂದು ಸರಮಾಲೆನೇ ಬರ್ತಾನೆ ಇರುತ್ತೆ. ಇದಕ್ಕೆ ನಾವು ಓವರ್ ಥಿಂಕಿಂಗ್ ಅಂತ ಹೇಳ್ತೀವಿ. ಈ ರೀತಿ ಅತಿಯಾದ ಆಲೋಚನೆಯನ್ನು ಮಾಡೋದ್ರಿಂದ ಇದು ನಮ್ಮ ಮಾನಸಿಕ ಬಲ ಅಥವಾ ನಮ್ಮ ಮಾನಸಿಕ ಶಕ್ತಿನೂ ಕೂಡ ನಾಶಗೊಳಿಸುತ್ತೆ. ಅದೇ ರೀತಿ ದೈಹಿಕ ಆರೋಗ್ಯವನ್ನು ಕೂಡ ಹಾಳು ಮಾಡುತ್ತೆ. ಹಾಗಾಗಿ ಇದರಿಂದ ಏನಾಗುತ್ತೆ, ನಮ್ಮ ಬ್ರೈನ್ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ. ಅದೇ ರೀತಿ ನಮ್ಮ ಬ್ರೈನ್ಗೂ ಕೂಡ ತುಂಬಾ ಸ್ಟ್ರೆಸ್ ಆಗುತ್ತೆ. ನಮ್ಮ ಬ್ರೈನ್ ಇದರಿಂದ ಸುಸ್ತಾಗುತ್ತೆ, ದಣಿಯುತ್ತೆ. ಹಾಗೆ ತುಂಬಾ ಒತ್ತಡವನ್ನು ನಮಗೆ ನಾವೇ ನಮ್ಮ ಒಂದು ಮೆದುಳಿನ ಮೇಲೆ ಹೇರಿದಂಗಾಗುತ್ತೆ. ಇನ್ನು ಈ ರೀತಿ ನಮ್ಮ ಬ್ರೈನ್ ಮೇಲೆ, ನಮ್ಮ ಮೆದುಳಿನ ಮೇಲೆ ಒತ್ತಡ ಹೇರಿದಾಗ ಏನಾಗುತ್ತೆ, ನಮ್ಮ ಭಾವನೆಗಳನ್ನು ನಿಯಂತ್ರಿಸುವಂತಹ ಶಕ್ತಿನೇ ನಮ್ಮ ಮೆದುಳು ಕಳೆದುಕೊಳ್ಳುತ್ತೆ. ಅದೇ ರೀತಿ ನಮ್ಮ ಮಾನಸಿಕ ಸ್ಥಿತಿಯ ಮೇಲಿನ ನಿಯಂತ್ರಣ ಕೂಡ ತಪ್ಪಿ ಹೋಗುತ್ತೆ. ಅದೇ ರೀತಿ ನಮ್ಮ ದೈಹಿಕವಾದಂತಹ ಸ್ಥಿತಿಯ ಮೇಲೂ ಕೂಡ ನಮ್ಮ ನಿಯಂತ್ರಣ ತಪ್ಪಿ ಹೋಗಿ ನಾವು ಅನಾರೋಗ್ಯದಿಂದ ಬಳಲಕ್ಕೆ ಸ್ಟಾರ್ಟ್ ಆಗ್ತೀವಿ. ಹಾಗಾಗಿ ಈ ಎಲ್ಲ ರೀತಿಯ ಕೆಟ್ಟ ಯೋಚನೆಗಳು, ಅಥವಾ ಇಲ್ಲಿ ಕೆಟ್ಟ ಯೋಚನೆಗಳು ಅಂತ ಹೇಳಲ್ಲ, ಅತಿಯಾದ ಆಲೋಚನೆ, ಓವರ್ ಥಿಂಕಿಂಗಿಂದ ಹೊರಬರೋಕ್ಕೆ ನಾನು ಇವತ್ತು 5 ಬಹಳ ಉಪಯುಕ್ತವಾದಂತಹ ಅದ್ಭುತವಾದಂತಹ ಸೂತ್ರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಮೊದಲನೇದಾಗಿ ನಿಮ್ಮನ್ನು ನೀವು ಬ್ಯುಸಿ ಇಟ್ಕೊಳ್ಳಿ. ಯಾವಾಗಲೂ ಅಷ್ಟೇ ನಿಮ್ಮನ್ನು ನೀವು ಬ್ಯುಸಿ ಇಟ್ಕೋಬೇಕು. ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಆದರೂ ಕೂಡ ತಲೆಯಲ್ಲಿ 108 ಯೋಚನೆಗಳು ಓಡ್ತಾನೇ ಇರುತ್ತೆ. ಎಷ್ಟೇ ನಾವು ತಡೆಯೋಕ್ಕೆ ಪ್ರಯತ್ನ ಪಟ್ಟರು, ಏನೂ ಯೋಚನೆ ಮಾಡಬಾರ್ದಪ್ಪ ಇವತ್ತು ಅಂತ ಅಂದ್ಕೊಂಡು ನಾವೇನೋ ಒಂದು ಕೆಲಸ ಮಾಡ್ತಾಯಿದ್ರು ತನ್ಮುಖ ತಾವೇ ಏನೇನೋ ನೆಗೆಟಿವ್ ಆಗಿ ವಿಚಾರಗಳು ಬರುತ್ತೆ. ತಲೆಯಲ್ಲಿ ನೆಗೆಟಿವ್ ಥಿಂಕಿಂಗ್ ಮಾಡ್ತೀವಿ, ಇನ್ನೊಂದೇನೋ ಥಿಂಕಿಂಗ್ ಮಾಡ್ತೀವಿ. ಈ ಥರ ಏನೇನೋ ವಿಚಾರಗಳನ್ನು ಮಾಡ್ತಾ ಹೋಗ್ತೀವಿ. ಇದನ್ನು ನಾವು ಅವಾಯ್ಡ್ ಮಾಡಬೇಕಂದ್ರೆ ನಮ್ಮನ್ನು ನಾವು ಬ್ಯುಸಿ ಇಟ್ಕೋಬೇಕು. ಏನಾದರೂ ನಾವು ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ನಾವು ಕಂಟಿನ್ಯೂ ಆಗಿ ಮನೆ ಕೆಲಸ ಮಾಡ್ತಾಯಿದ್ದೀವಿ, ಗೃಹಿಣಿಯರು ಅಂತ ಅಂದಾಗ ಏನಾದರೂ ಒಂದು ನಮಗೆ ಇಷ್ಟವಾದಂತಹ ಮ್ಯೂಸಿಕ್ನ ಹಾಕೋಬೇಕು, ಅಥವಾ ಒಂದು ಪ್ರವಚನವನ್ನು ಕೇಳಿ ಟಿ ವಿಲಿ ಹಾಕ್ಕೊಳ್ಳಿ, ನಿಮ್ಮ ಮೊಬೈಲಲ್ಲಿ ಹಾಕ್ಕೊಂಡು ಕೇಳ್ತಾ ಮನೆ ಕೆಲಸವನ್ನು ಮಾಡಿ ನೋಡಿ. ನಿಮ್ಮ ಮೈಂಡ್ ಎಷ್ಟು ಫ್ರೆಶ್ ಆಗಿರುತ್ತೆ, ಲವಲವಿಕೆಯಿಂದ ಇರುತ್ತಂತ ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೆ ನೀವು ದಿನನಿತ್ಯ ಬೇಗ ಬೇಗ ಕೆಲಸ ಮುಗಿದ ನಂತರ ತುಂಬಾ ಟೈಮ್ ಉಳಿಯುತ್ತೆ ನಮಗೆ. ಆ ಟೈಮಲ್ಲಿ ಏನು ಮಾಡೋದು ಅಂತ ತುಂಬ ಜನ ಥಿಂಕ್ ಮಾಡ್ತಾ ಕೂರ್ತಾರೆ. 108 ಯೋಚನೆಗಳು ಬರ್ತಾ ಇರುತ್ತೆ. ಖಾಲಿ ಇದ್ದೀವಿ, ನಮ್ಮ ತಲೆ ಖಾಲಿ ಇದ್ದರೆ ಅದಕ್ಕೆ ದೆವ್ವದ ಮನೆ ಅಂತ ಹೇಳ್ತೀವಿ. ನಮ್ಮ ತಲೆ ಖಾಲಿ ಇದ್ದರೆ, ನಮ್ಮ ಮನಸ್ಸು ಖಾಲಿ ಇದ್ದರೆ ಅದಕ್ಕೆ ದೆವ್ವದ ಒಂದು ಮನೆ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ತಲೆಯನ್ನು ಯಾವಾಗಲೂ ಬ್ಯುಸಿಯಾಗಿ ಇಟ್ಕೋಬೇಕು. ಯಾವ ಥರ? ಕೆಟ್ಟ ಯೋಚನೆಗಳಿಂದಲ್ಲ, ಅನ್ನೆಸೆಸರಿ ಯೂಸ್ಲೆಸ್ ಥಿಂಗ್ಸ್ಗಳಿಂದನೂ ಅಲ್ಲ. ಯಾವ ಥರಪ್ಪ ಅಂದರೆ, ಏನಾದರೂ ದಿನನಿತ್ಯ ಕೆಲಸ ಮುಗಿದ್ರೂ ಟೈಮ್ ಇದೆ ಅಂತ ಅಂದಾಗ ನಮಗೆ ಇಷ್ಟವಾದಂಥ ಹವ್ಯಾಸಗಳು, ಆ್ಯಕ್ಟಿವಿಟೀಸ್ ಇದ್ದೇ ಇರುತ್ತೆ. ಹಾಡು ಹೇಳೋದಾಗಿರ್ಬೋದು, ಏನೋ ಒಂದು ಹೊಲಿಗೆ ಹಾಕೋದಾಗಿರ್ಬೋದು, ಟೈಲರಿಂಗ್ ಇರ್ಬೋದು, ಮತ್ತು ಏನೋ ಡಾನ್ಸ್ ಮಾಡೋದಿರ್ಬೋದು, ಏನಾದರೂ ಒಂದು ಕೆಲವೊಂದು ಆಟಗಳಿರ್ಬೋದು. ಈ ಥರ ಬೇರೆ ಬೇರೆ ಹವ್ಯಾಸಗಳು ನಮ್ಮ ಆ್ಯಕ್ಟಿವಿಟೀಸಲ್ಲಿ ನಾವು ಪಾಲ್ಗೊಂಡ್ರೆ ನಮ್ಮ ಮೈಂಡ್ ಆಟೋಮ್ಯಾಟಿಕ್ಕಾಗಿ ಬ್ಯುಸಿ ಆಗುತ್ತೆ. ಆವಾಗ ಬೇಡದೇ ಇರುವಂತಹ ವಿಚಾರಗಳು ನಮ್ಮ ತಲೆಯಲ್ಲಿ ಬರೋದು ಕಮ್ಮಿ ಆಗುತ್ತೆ. ಅದೇ ರೀತಿ ದಿನನಿತ್ಯ ಏನಾದರೂ ಒಂದು ಕಲಿತಾನೆ ಇರಬೇಕು. ಖಾಲಿ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಕೂಡೋಕ್ಕಿಂತ ಏನಾದರೂ ಒಂದು ಹೊಸದನ್ನು ಕಲಿಬೇಕು. ಹೊಸದನ್ನು ಕಲಿಯೋದ್ರಿಂದ ಆಟೋಮ್ಯಾಟಿಕ್ಕಾಗಿ ನಮ್ಮ ತಲೆ, ನಮ್ಮ ಒಂದು ಮೆದುಳು ಬ್ಯುಸಿಯಾಗಿರುತ್ತೆ. ಕೆಟ್ಟ ಒಂದು ವಿಚಾರಗಳಿಗೆ ಅದಕ್ಕೆ ಜಾಗ ಇರಲ್ಲ. ಇನ್ನು ಎರಡನೇದಾಗಿ, ನಿಮ್ಮನ್ನು ನೀವು ಮೊದಲು ಕ್ಷಮಿಸಬೇಕು, ಹಾಗೆ ಬೇರೆಯವರನ್ನೂ ಕೂಡ ಕ್ಷಮಿಸಬೇಕು. ಏನಪ್ಪ ಇದು ನಮ್ಮನ್ನು ನಾವು ಮೊದಲು ಕ್ಷಮಿಸ್ಕೋಬೇಕು ಅನ್ನೋದಾದರೆ, ಮೊದಲು ಏನಾದರೂ ನೀವು ತಪ್ಪು ಮಾಡಿರ್ತೀರ, ಅದನ್ನೇ ಗಿಲ್ಟ್ ಫೀಲ್ ಮಾಡ್ತಾ ಇರಬಾರ್ದು. ಮೊದಲು ನಿಮಗೆ ನೀವು ಕ್ಷಮೆಯನ್ನು ಯಾಚಿಸ್ಕೋಬೇಕು. ಅಂದರೆ ನಿಮ್ಮನ್ನು ನೀವು ಕ್ಷಮಿಸ್ಕೊಂಡ್ಬಿಡಿ. ಅಯ್ಯೋ, ನಾನು ತಪ್ಪು ಮಾಡಿದ್ದೀನಿ, ಬಟ್ ಇನ್ನೊಂದು ಸಾರಿ ನಾನು ಮಾಡಲ್ಲ, ಇದೇ ತಪ್ಪನ್ನ ನಾನು ರಿಪೀಟ್ ಮಾಡಲ್ಲ ಅಂತ ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ಮ ಮನಸ್ಸು ಹಗುರ ಆಗುತ್ತೆ. ಅದೇ ರೀತಿ ಬೇರೆಯವರು ಏನಾದರೂ ನಿಮಗೆ ಕೆಟ್ಟದ್ದನ್ನು ಮಾಡಿದರೆ, ಏನಾದರೂ ತಪ್ಪುಗಳನ್ನು ಮಾಡಿ ನಿಮಗೆ ಮನಸ್ಸಿಗೆ ನೋವು ಮಾಡಿದರೆ, ನೀವು ಅದನ್ನೇ ಮೆಲುಕು ಹಾಕ್ತಾ ಕೂತ್ರೆ ನಿಮ್ಮ ಮನಸ್ಸಿಗೆ ಇನ್ನೂ ಅದು ಘಾಸಿಗೊಳಿಸುತ್ತೆ. ಹಾಗಾಗಿ ಬೇರೆಯವರು ಮಾಡಿದಂತಹ ತಪ್ಪುಗಳನ್ನು ಕ್ಷಮಿಸಿ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ. ನೀವು ಬೇರೆಯವರ ಮಾಡಿದಂತಹ ತಪ್ಪುಗಳನ್ನು ಕ್ಷಮಿಸೋದ್ರಿಂದ ನೀವೇನು ಚಿಕ್ಕವರಾಗಲ್ಲ. ಇದರಿಂದ ನಿಮ್ಮ ಒಂದು ಆರೋಗ್ಯಕ್ಕೆ ನೀವೇ ಒಂದು
ಬುನಾದಿ ಆಗ್ತೀರಾ, ಒಳ್ಳೆಯ ಆರೋಗ್ಯಕ್ಕೆ ಬುನಾದಿ ಆಗ್ತೀರಾ. ಅಂದರೆ ನಿಮ್ಮನ್ನು ನೀವು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ, ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋಕ್ಕೆ, ನಿಮ್ಮ ದೇಹವನ್ನು ಕಾಪಾಡ್ಕೊಳ್ಳೋಕ್ಕೆ, ನಿಮ್ಮ ಮನಸ್ಸನ್ನು ಕಾಪಾಡ್ಕೊಳ್ಳೋಕ್ಕೆ ಬೇರೆಯವರು ಮಾಡಿದಂಥ ತಪ್ಪುಗಳನ್ನು ಕ್ಷಮಿಸಿಬಿಡಿ. ಇನ್ನು ಮೂರನೇದಾಗಿ ಡೈರಿ ಬರೆಯುವಂಥ ಅಭ್ಯಾಸವನ್ನು ಇಟ್ಕೊಳ್ಳಿ. ಇದು ತುಂಬಾ ಒಳ್ಳೆಯ ಒಂದು ಅಭ್ಯಾಸ ಅಂತಲೇ ಹೇಳ್ತೀನಿ. ಇದರಿಂದ ಏನಾಗುತ್ತೆ, ನಿಮ್ಮ ತಲೆಯಲ್ಲಿ ಬರುವಂತಹ ವಿಚಾರಗಳನ್ನು ಯಾರ ಮುಂದೆ, ನಿಮಗೆ ಫ್ರೆಂಡ್ಸ್ ಇಲ್ಲ, ಜಾಸ್ತಿ ಫ್ರೆಂಡ್ಸ್ ಇಲ್ಲ, ಒಬ್ಬರೇ ಇರ್ತೀರಾ, ಒಬ್ಬರೇ ಇರೋದು ಇಷ್ಟ ಅಂತ ಅನ್ನೋರು ಏನು ಮಾಡಬೇಕು, ನಿಮ್ಮ ತಲೆಯಲ್ಲಿ ಬರೋವಂತಹ ಸಾಕಷ್ಟು ಆಲೋಚನೆಗಳನ್ನು ಬೇಗ ಬೇಗ ಒಂದು ಡೈರಿ ತೊಗೊಂಡು ಬರೆಯುವಂತಹ ಅಭ್ಯಾಸವನ್ನು ಇಟ್ಕೊಂಡ್ರೆ, ದಿನನಿತ್ಯ ಬರೆದ್ರೆ ನಿಮ್ಮ ತಲೆಯಲ್ಲಿ ಇರುವಂತಹ ಆಲೋಚನೆಗಳೆಲ್ಲ ಕಮ್ಮಿಯಾಗಿ ನಿಮ್ಮ ಬ್ರೈನ್ನ ಒಂದು ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಆರಾಮಾಗಿರ್ತೀರ. ಇನ್ನು ನಾಲ್ಕನೇದಾಗಿ ನಿಮ್ಮ ಎಮೋಷ್ನಲ್ ಕಂಟ್ರೋಲ್ನ ನೀವು ಮಾಡ್ಕೋಬೇಕು. ಎಮೋಷ್ನಲಿ ನೀವು ಅತಿಯಾಗಿ ಥಿಂಕ್ ಮಾಡಬಾರ್ದು, ಆದಷ್ಟು ಅದನ್ನು ಕಂಟ್ರೋಲಿಗೆ ತಗೋಬೇಕು. ನಿಮಗೆ ಯಾವುದು ಇಷ್ಟ ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕು. ನಿಮಗೆ ಕೆಲವೊಂದು ಸಂಗತಿಗಳು, ಕೆಲವೊಂದು ವಿಷಯಗಳು ನಿಮಗೆ ಇಷ್ಟ ಇಲ್ಲಾಂದರೂ ಎಕ್ಸೆಪ್ಟ್ ಮಾಡಿ, ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡು ಆಮೇಲೆ ನನಗೆ ಅಯ್ಯೋ ಇದು ಬೇಡಾಗಿತ್ತು ಸುಮ್ಮನೆ ತೊಗೊಂಡೆ ಅಂತ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಯೋಚನೆ ಮಾಡ್ತಾ ಕೂರೋಕ್ಕಿಂತ ನಿಮ್ಮ ಎಮೋಷನ್ಸ್ನ ನೀವು ಕಂಟ್ರೋಲ್ ಮಾಡಿಕೊಂಡು ನಿಮಗೇನು ಇಷ್ಟ ಆ ಕೆಲಸವನ್ನು ಮಾಡಬೇಕು. ಹಾಗೆ ಇನ್ನು ಐದನೇದಾಗಿ ನಿಮ್ಮ ಕೆಪಾಸಿಟಿ ಏನು ಅಂತ ನಿಮಗೆ ಗೊತ್ತಿರುತ್ತೆ. ನಿಮ್ಮ ಕೆಪಾಸಿಟಿ ಏನಿದೆ ಅದನ್ನು ತಿಳಿದುಕೊಂಡು ನಿಮಗೆ ಏನು ಇಷ್ಟ ಆ ಕೆಲಸವನ್ನು ಮಾಡಬೇಕು. ನಿಮ್ಮ ಕೆಪಾಸಿಟಿಯನ್ನು ಮೀರಿ ನೀವೇನಾದರೂ ಮಾಡೋಕ್ಕೆ ಹೋದರೆ ಖಂಡಿತವಾಗಿಯೂ ಆ ಕೆಲಸ ಆಗಲ್ಲ. ಹಾಗಾಗಿ ನಿಮ್ಮ ಒಂದು ಕೆಪಾಸಿಟಿ ಎಷ್ಟಿದೆ, ಓಕೆ ನಾನು ಇಷ್ಟು ಲಿಮಿಟ್ ಅಂತ ಇರುತ್ತೆ ಎಲ್ಲದಕ್ಕೂ, ಇಷ್ಟು ಮಾಡಿದರೆ ನಾನು ಆರಾಮಾಗಿರ್ತೀನಿ, ಇದಕ್ಕಿಂತ ಜಾಸ್ತಿ ನಾನು ಮಾಡೋಕ್ಕೆ ಹೋದರೆ ಖಂಡಿತವಾಗಿಯೂ ನನ್ನ ಹತ್ರ ಆಗಲ್ಲ. ಕೆಲವೊಂದು ಇರುತ್ತೆ, ನಿಮಗೆ ಗೊತ್ತಿರುತ್ತೆ, ತಿಳಿದಿರುತ್ತೆ. ಹಾಗಾಗಿ ನಿಮ್ಮ ಕೆಪಾಸಿಟಿನ ಮೀರಿ ಯಾವುದನ್ನೂ ಕೂಡ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಎಜುಕೇಷನಲ್ಲಾದರೂ ಆಗ್ಬೋದು, ಜಾಬಲ್ಲಾದರೂ ಆಗ್ಬೋದು, ಏನೇ ಲೈಫಲ್ಲಾದರೂ ಆಗ್ಬೋದು. ನಿಮ್ಮ ಕೆಪಾಸಿಟಿಗೆ ತಕ್ಕ ಹಾಗೆ ನೀವು ಆಯ್ಕೆ ಮಾಡಿಕೊಂಡು ಆರಾಮಾಗಿ ನಿಮ್ಮ ಜೀವನವನ್ನು ನೀವು ನಡೆಸ್ಬೋದು. ಹಾಗೆ ಮರೀದೆ 7ರಿಂದ 8 ಗಂಟೆ ಕಾಲ ರಾತ್ರಿ ನಿದ್ದೆ ಮಾಡಬೇಕು. ನಿಮಗೆ ನಿದ್ದೆ ಬರಬೇಕು ಅಂದರೆ ಸರಿಯಾಗಿ ನಿಮ್ಮ ಮೈಂಡನ್ನು, ನಿಮ್ಮ ದೇಹವನ್ನು ನೀವು ಬೆಳಿಗ್ಗೆಯಿಂದ ಒಳ್ಳೆ ರೀತಿಯಿಂದ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಬ್ಯುಸಿಯಾಗಿ ಇಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮಗೆ ದಣಿವಾಗುತ್ತೆ, ನೈಟ್ ಚೆನ್ನಾಗಿ ನಿದ್ದೆ ಬರುತ್ತೆ. ಬರೀ ಯೋಚನೆನೇ ಮಾಡ್ತಾ ಇದ್ದರೆ ಇಡೀ ದಿನ ರಾತ್ರಿ ಏನಾಗುತ್ತೆ, ನಿದ್ದೆ ಬರಲ್ಲ, ಮತ್ತು ಯೋಚನೆನೇ ಮಾಡಬೇಕಾಗುತ್ತೆ. ಹಾಗಾಗಿ ಈ ಥರ ಮಾಡೋದ್ರಿಂದ ಒಳ್ಳೆ ನಿದ್ದೆಯಲ್ಲಿ ಏನಾಗುತ್ತೆ, ನಿಮ್ಮ ಆರೋಗ್ಯನೂ ಕೂಡ ಸುಧಾರಿಸುತ್ತೆ, ನಿಮ್ಮ ಮಾನಸಿಕ ಸ್ಥಿತಿ ಸುಧಾರಿಸುತ್ತೆ, ಮಾನಸಿಕವಾಗಿ ಆರೋಗ್ಯವಾಗಿರ್ತೀರ, ದೈಹಿಕವಾಗಿ ಆರೋಗ್ಯವಾಗಿರ್ತೀರ. ಹಾಗಾಗಿ ಒಳ್ಳೆ ನಿದ್ದೆ ಅನ್ನೋದು ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್, ಈ ನನ್ನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಐ ಹೋಪ್ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೂ ಕೂಡ ಭಾವಿಸ್ತೀನಿ. ಸೊ ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಇನ್ನೂ ಹೆಚ್ಚು ಒಳ್ಳೆಯ ಉಪಯುಕ್ತವಾದಂಥ ಮಾಹಿತಿಗಳಿಗಾಗಿ, ಮೋಟಿವೇಶ್ನಲ್ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ಒಂದು ಉಪಯುಕ್ತವಾದಂಥ ಒಳ್ಳೆಯ ಒಂದು ಅದ್ಭುತವಾದಂತಹ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ.